ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅದು ಅಂತಂದ್ರೆ, ಇವತ್ತು ಟ್ಯೂಸ್ಡೇ ಲಂಚ್ಗೆ ಅಂತೇಳಿ ಇವತ್ತು ಮಾರ್ನಿಂಗ್ ಹೋಗಿ ಸ್ವಲ್ಪ ಫಿಶ್ ಎಲ್ಲ ತಗೊಂಡ್ಬಂದು ಇವತ್ತು ಫಿಶ್ ಸಾಂಬಾರು ಮಾಡಿ ಮುದ್ದೆಗೆ ನಾನು ಫಿಶ್ ಸಾಂಬಾರು ಮತ್ತೆ ಮುದ್ದೆ ರೈಸ್ ಊಟ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಷಯ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಾನು ಮೀನ್ ಸಾರು, ಮುದ್ದೆ ಮತ್ತೆ ಈ ಮಂಗಳೂರು ಸೈಡಲ್ಲೆಲ್ಲ ದಪ್ಪಕ್ಕಿ ಬರುತ್ತೆ ನೋಡಿ, ದಪ್ಪು ಕಾಳು ಅಕ್ಕಿ ಇರುತ್ತಲ್ಲ, ಅದು ಫೇಮಸ್. ಅದು ತುಂಬಾ ಚೆನ್ನಾಗಿರ್ತದೆ. ಅದು ಆಕ್ಚುಲಿ ಅದೊಂದು ಸ್ವಲ್ಪ ಅಕ್ಕಿ ಇಟ್ಕೊಂಡಿದ್ದೀನಿ ನಾನು ಮನೇಲಿ ತಗೊಂಡ್ಬಂದು. ತುಂಬಾ ಚೆನ್ನಾಗಿದೆ. ನನಗೆ ಮೀನ್ ಸಾಂಬಾರು ಮುದ್ದೆ ರೈಸ್ ಅಂದ್ರೆ ಬಹಳ ಇಷ್ಟ. ನೋಡಿ, ಇವಾಗ ನಾನು ಇವತ್ತು ಆಕ್ಚುಲಿ ಮೀನ್ ತಗೊಂಡ್ಬಂದಿರೋದು 2 kg ಮೀನು. ಕಾಟ್ಲ ಬರೀ ಸಾಂಬಾರು ಮಾತ್ರ, ಫ್ರೈ ಎಲ್ಲ ಯಾವುದೇ ತರ ಏನೋ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ಸಾಂಬಾರು ಊಟ ಮಾಡಿದ್ಮೇಲೆ ಈ ಫ್ರೈ ಎಲ್ಲ ತಿಂದ್ರೆ ಟೇಸ್ಟ್ ಇರಲ್ಲ. ಯಾಕಂದ್ರೆ ಅದು ಫ್ರೈ ಮಾಡಬೇಕಂದ್ರೆ ಮೀನು ಅದಕ್ಕೆ ಪಾಂಪ್ಲೆಟ್ ಅಂತ ಬರುತ್ತೆ. ಪಾಂಪ್ಲೆಟ್ ಮತ್ತೆ ಕಾಟ್ಲ ಎರಡು ಚೆನ್ನಾಗಿರುತ್ತೆ. ಅದು ಫ್ರೈಗೆಲ್ಲ ಈ ಎಣ್ಣೆಲಿ ನಾವು ಫ್ರೈ ಮಾಡ್ಕೊಂಡು ತಿಂತೀವಲ್ಲ, ಕಬಾಬು ಮತ್ತೆ ಪೀಸ್ ಎಲ್ಲ, ಅದೆಲ್ಲ ಪಾಂಪ್ಲೆಟ್ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಮಾತ್ರ ಕಾಟ್ಲ ಫಿಶ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇನ್ನೊಂದೇನಂದ್ರೆ ಸ್ನೇಹಿತರೆ, ಈ ಮೀನಲ್ಲಿ ಒಂದು 4 ತರ ಮೀನಿದೆ ನೋಡಿ ಸ್ನೇಹಿತರೆ. ಇದು ಕಾಟ್ಲ ತಗೊಂಡಿರೋದು ಮೀನ್ ಸಾಂಬಾರ್ಗೆ ತುಂಬಾ ಚೆನ್ನಾಗಿದೆ. ಈ ಕೋಲ್ಡ್ ವೆದರ್ಗೂ ಈ ಮುದ್ದೆ ಮೀನ್ ಸಾಂಬಾರು ಮುದ್ದೆಗೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ನನಗೆ ಸಾಮಾನ್ಯವಾಗಿ ಗೊತ್ತಿರೋದು 4 ತರ ಮೀನು. ಒಂದು ಕಾಟ್ಲ ಮೀನು, ಇನ್ನೊಂದು ಪಾಂಪ್ಲೆಟು, ಇನ್ನೊಂದು ಬಾಂಗ್ಡಾ, ಇನ್ನೊಂದು ಜಿಲೇಬಿ. ಈ 4 ನಾನು ಜಾಸ್ತಿ ಯೂಸ್ ಮಾಡೋದು. ಈಗ ನಮ್ಮಲ್ಲಿ ಜಾಸ್ತಿ ಫ್ರೆಶ್ ಸಿಗೋದು ಇನ್ನೊಂದು 4. ಇನ್ನು ಬೇರೆ ಬೇರೆ ತರ ಮೀನಿದೆ. ಆಕ್ಚುಲಿ ಅದು ನಾನು ಒಂದ್ಸರಿನೂ ಮಾಡಿಲ್ಲ. ನಾನು ನಿಮಗೆ ಇದೊಂದು ವಿಡಿಯೋದಲ್ಲಿ ನಾನು ಇದನ್ನು ತಿಳಿಸ್ಬೇಕು ಅಂತೇಳಿ ನಾನು ಇದನ್ನು ಮಾಡಿದೆ ಸ್ನೇಹಿತರೆ. ಓಕೆ, ನಿಮ್ಮ ಮನೆಯಲ್ಲೂ ಮೀನ್ ಸಾಂಬಾರು ಮುದ್ದೆ ರೈಸ್ ಎಲ್ಲ ಮಾಡ್ಕೊಂಡು ಊಟ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ, ವಿಡಿಯೋ ಎಲ್ಲ ಫುಲ್ ನೋಡಿ, ನಿಮ್ಮ ಫ್ರೀ ಟೈಮಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನನ್ನ ಚಾನಲ್ದು ಒಂದು ಇಲ್ಲಿಂದ ಆಚೆಗೆ ವಿಡಿಯೋಸ್ಗಳು ಯಾವ್ದು ಬರುತ್ತೆ ಅಂದ್ರೆ, ಫುಡ್ ವಿಡಿಯೋಸ್ ಬರುತ್ತೆ, ಮತ್ತೆ ವೈಲ್ಡ್ ಆನಿಮಲ್ಸ್ ಬರುತ್ತೆ ಜಾಸ್ತಿ, ಮತ್ತೆ ಡಾಗ್ಸ್ ಜಾಸ್ತಿ ಬರುತ್ತೆ, ಮತ್ತೆ ಎಲ್ಲಾ ತರನೂ ಇರ್ತದೆ ಸ್ನೇಹಿತರೆ. ಅಂತೇಳಿ ನಾನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಅದನ್ನ ಪೂರ್ತಿ ವಿಡಿಯೋನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಓಕೆ, ಬಾಯ್.